ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಭಾರತ್ ಪಶುಧನ್ ಅಪ್ಲಿಕೇಶನ್ನಲ್ಲಿ ಕ್ಲಾವಿಂಗ್ ಮಾಡಿದ್ದನ್ನ ಎಡಿಟ್ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಎಡಿಟ್ ಏನಪ್ಪ ಅಂತಂದರೆ, ನಾವು ಈಗ ಕ್ಲಾವಿಂಗ್ ಮಾಡಿದ್ಮೇಲೆ ಅದು ಮೇಲ್ ಹುಟ್ಟಿದೆ ಮತ್ತು ಫೀಮೇಲ್ ಹುಟ್ಟಿದೆ ಅಂತ ಈ ಥರ ನಾವು ಎಲ್ಲ ತೋರಿಸ್ತೀವಿ. ಈಗ ಮಾಡಿದ್ಮೇಲೆ 9 ತಿಂಗಳಾದಮೇಲೆ ಡಿಲಿವರಿ ಆದಮೇಲೆ ಅಕಸ್ಮಾತ್ ನಾವೇನಾದರೂ ಹಿಸ್ಟ್ರಿ ಏನಪ್ಪ ಅಂದರೆ ಇದು ಹಿಸ್ಟ್ರಿ ನೋಡ್ತಾಯಿದ್ದೀವಿ. ನಾವೇನಾದರೂ ಈಗ ಮೇಲ್ ಹುಟ್ಟಿದೆ ಅಂತ ಹಾಕಿದೆ ಅಲ್ಲಿ ಫೀಮೇಲ್ ಹುಟ್ಟಿತ್ತು ಅಂತಂದರೆ ಅಂಥ ಟೈಮಲ್ಲಿ ಏನು ಯಾವ ಥರ ಎಡಿಟ್ ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಹಿಸ್ಟ್ರಿಲಿ ಓಪನ್ ಮಾಡಿದ್ದೀನಿ, ನೀವು ನೋಡ್ಬೋದು ಇದು ಆಲ್ರೆಡಿ ಡೆಲಿವರ್ ಆಗಿದೆ. ಇದು ಕಾಫ್ ಬಂದ್ಬಿಟ್ಟು ಮೇಲ್ ಆಗಿದೆ. ಅದನ್ನು ನಾವು ಯಾವ ಥರ ಫೀಮೇಲ್ ಮಾಡ್ಬೇಕಂತ ನಾವು ಇವಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾವು ಅನಿಮಲ್ ಬ್ರೀಡಿಂಗ್ ಬರಬೇಕು. ಅದಾದಮೇಲೆ ಕ್ಲಾವಿಂಗ್ ಬನ್ನಿ, ಆ ಟ್ಯಾಗ್ ನಂಬರ್ ಏನದು ಡೆಲಿವರಿ ಇತ್ತು ಆ ಟ್ಯಾಗ್ ನಂಬರ್ ಹಾಕಿ ಸರ್ಚ್ ಕೊಡಿ. ಅದು ಯಾರ ಹೆಸರಿದೆ ಅಂತ ಬರುತ್ತೆ, ಓಕೆ ಮಾಡಿ. ಅದಾದ್ಮೇಲೆ ಇಲ್ಲಿ ರೌಂಡ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ವ್ಯೂ ದ ಹಿಸ್ಟ್ರಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲ್ಯಾಕ್ಟೇಷನ್ 1 ಆಗಿತ್ತು ಅಂದರೆ 1ರದ್ದು ಎಡಿಟ್ ಮಾಡ್ಬೋದು, ಇಲ್ಲ 2 ಇತ್ತು ಅಂದರೆ ಎಷ್ಟು ಆಗಿ ಲ್ಯಾಕ್ಟೇಷನ್ ಆಗಿರುತ್ತೋ ಅಷ್ಟದ್ದು ನಾವು ಎಡಿಟ್ ಮಾಡ್ಬೋದು. ಬಟ್ ಈಗ ಜಸ್ಟ್ ಒಂದು ಫಸ್ಟದು ಕರು ಹಾಕಿರೋದು ಅದು ಲ್ಯಾಕ್ಟೇಷನ್ ಬಂದುಬಿಟ್ಟು 1 ಅಂತ ತೋರಿಸ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರದ್ದು ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕಾದ್ರೆ ತಿಳ್ಕೊಬೋದು. ಅದಾದಮೇಲೆ ಕೆಳಗಡೆ ಕಾಣ್ತಿರೋಂಥ ಎಡಿಟ್ ಕ್ಲಾವಿಂಗ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಟ್ವರ್ಕ್ ಇರಲಾರ ಸಂಬಂಧದಲ್ಲಿ ಒಂದು ಸಮಥಿಂಗ್ ಈಸ್ ರಾಂಗ್ ಅಂತದೆ. ಇನ್ನೊಂದ್ಸಲ ಅದೇ ರೀತಿಯಾಗಿ ಇನ್ನೊಂದ್ಸಲ ಮಾಡಿ, ಆಟೋಮೆಟಿಕ್ಕಾಗಿ ಈ ಥರ ಬರುತ್ತೆ. ನೀವು ಬೇಕಾದರೆ ಹಿಸ್ಟ್ರಿ ನೋಡ್ಬೋದು, ನಾವು ಯಾವಾಗ ಏನು ಮಾಡಿದ್ವಿ ಅದು ಯಾವಾಗ ಇಳಿತೈತಿ ಪ್ರತಿಯೊಂದು ಇಲ್ಲಿ ಹಿಸ್ಟ್ರಿ ಇರುತ್ತೆ. ಆಮೇಲೆ ಬ್ಯಾಕ್ ಬನ್ನಿ, ಇಲ್ಲಿ ನೋಡ್ಬೋದು. ಇದ್ರ ಏನಾದರೂ ನೀವು ಚೇಂಜಸ್ ಮಾಡ್ತಂದ್ರೆ ಮಾಡ್ಬೋದು. ಹಿಂಗೂ ಚೇಂಜಸ್ ಮಾಡಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಹೋಗಿ ಅದಾದಮೇಲೆ ಇಲ್ಲಿ ಕಾಫ್ ಬರುತ್ತೆ, ಎಲ್ಲಿ ನೋಡ್ಬೋದು 6 ಇದೆ ಅದು ಫೀಮೇಲ್ ಅಂತ ಮಾಡಿ. ಅದೇ ರೀತಿಯಾಗಿ ಇಲ್ಲಿ ಏನಾದ್ರು ಹೆಸರು, ನೇಮು, ವೇಟ್, ಅದರ ಫೋಟೋ ಗೀಟ್ ಹಾಕ್ತಂದ್ರೆ ಹಾಕಿ ಮಾಡ್ಬೋದು. ಆಮೇಲೆ ಮತ್ತೆ ಸೇವ್ ಕೊಡಿ, ರಿವ್ಯೂ ಸಬ್ಮಿಟ್ ಮಾಡಿ. ಇದು ಒಂದು ಸಲ ನಾವು ಎಡಿಟ್ ಮಾಡಿದ ಮೇಲೆ ಮತ್ತು ಒಳ್ಳೆ ಅದು ಅಪ್ರೂವ್ಗೆ ಹೋಗುತ್ತೆ. ಆಟೋಮೆಟಿಕ್ಕಾಗಿ ಅದು ಅಲ್ಲಿ ನೋಡಲ್ ಆಫೀಸರ್ ಅಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ ಅದು ಮೇಲಿದ್ದು ಫೀಮೇಲ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ಕ್ಲಾವಿಂಗ್ ಎಡಿಟ್ ಮಾಡೋದು ಇಷ್ಟೇ. ಥ್ಯಾಂಕ್ ಯು.